ಏನು ಅಂದ್ರೆ ಯಾವಾಗ ಲಕ್ಷ್ಮಣ ಟ್ರೈನಿಂಗ್ ಅಂತ ಹೋಗಿದ್ದಾನೋ ಅವತ್ತಿನಿಂದ ಇವತ್ತಿನವರೆಗೂ ಬರೀ ಹಾಸಿಗೆ ಮೇಲೆ ಮಲ್ಕೊಂಡಿದ್ರ ನಿಮಗೆ ಆರಾಮೇ ಇಲ್ಲ ನೋಡಿ. ಯಾಕೆ ಏನ್ ಚಿಂತೆ ಮಾಡ್ತಾ ಇದ್ದೀರಿ ನೀವು? ಈಗ ನನಗೇನಾಗಿದೆಯಂತ ಈ ರೀತಿ ಕಣ್ಣೀರು ಹಾಕ್ತಾ ಇದೀಯ? ನನಗೇನು ಆಗಿಲ್ಲ ಸೀತಾ, ನೀನೇನು ಗಾಬರಿ ಪಟ್ಟುಕೊಳ್ಳಬೇಡ. ನೋಡು ಸೀತಾ, ಗಾಬರಿ ಪಡುವಂತಹ ಏನು ಅವಶ್ಯಕತೆ ಇಲ್ಲ. ರೋಗ ರುಜಿನಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತವೆ ಏನು. ನೀನೇನು ಚಿಂತೆ ಮಾಡಬೇಡ, ನಾನು ಮೊದಲನಿಗಿಂತ ಆರಾಮವಾಗಿದ್ದೀನಿ. ನೋಡಿ ಯಾಕೆ ಏನೋ ನೀವು ಆಡ್ತಿರೋ ಮಾತನ್ನು ನೋಡಿದ್ರೆ ನನಗೆ ಯಾಕೆ ಏನೋ ತುಂಬಾ ಹೆದರಿಕೆ ಆಗ್ತಾ ಇದೆ, ಭಯನೂ ಆಗ್ತಾ ಇದೆ. ನೀನು ಭಯ ಪಡಲು ಅಂತದ್ದೇನಾಗಿದೆ? ನೀನು ನಿನ್ನ ತಲೆಯಲ್ಲಿ ಹಲವಾರು ವಿಚಾರಗಳನ್ನು ಮಾಡಬೇಡ. ನನಗೆ ಸ್ವಲ್ಪ ಕುಡಿಯಲು ಏನಾದರೂ ನೀರು ತೆಗೆದುಕೊಂಡು ಹೋದರೆ? ನೋಡಿ ಹೊಟ್ಟೆಯಲ್ಲಿ ಸ್ವಲ್ಪ ಕೂಡ ಅನ್ನ ಇಲ್ಲ. ನೋಡಿ ಸ್ವಲ್ಪ ಊಟ ತೆಗೆದುಕೊಂಡು ಬರ್ತೀನಿ, ಊಟ ಮಾಡಿ ಸ್ವಲ್ಪ ಆಯಾಸ ಕಳಿಸ್ಕೊಳ್ಳಿ, ಸಮಾಧಾನ ಆಗ್ತದೆ. ಸ್ವಲ್ಪ ಮೈಯಲ್ಲಿ ಆರಾಮವಿಲ್ಲದಾಗ ಆಹಾರ ಸೇವಿಸಬಾರದು ಸೀತಾ. ಸೀತಾ, ಇವತ್ತು ಆದಿಶಕ್ತಿ ಶ್ರೀ ಚಂದನಗಿರಿ ದೇವಿಯ ಜಾತ್ರೆ ಇರುವುದು. ಆ ಜಾತ್ರೆಗೆ ದೇವರ ಗುಡಿಗೆ ಹೋಗಿ ಕಾಯಿ ಕರ್ಪೂರ ಮಾಡಿಕೊಂಡವ. ಹೌದು, ಆಯ್ತು. ಈಗಲೇ ಎಲ್ಲ ಸಿದ್ಧತೆ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರ್, ನಿಮ್ಗೊಂದು ಪೋಸ್ಟ್ ಬಂದಿದೆ ಸರ್. ಎಲ್ಲಿಂದ ಬಂದಿದೆ ಕಾಗದ? ಇದೀಗ ಪೋಸ್ಟ್ಮನ್ ಬಂದು ಕೊಟ್ಟು ಹೋದ. ಯಾರು ಬಂದಿದ್ದಾರೆ? ಯಾರು ಬರ್ತಾರೆ ನೋಡೋಣ. ನನ್ನ ಪೂಜ್ಯ ತಂದೆ ತಾಯಿ ಅಂತಿರುವ ಪ್ರೀತಿಯ ಅಣ್ಣ ಅತ್ತಿಯವರಿಗೆ ನಿಮ್ಮ ತಮ್ಮ ಲಕ್ಷ್ಮಣ ಮಾಡುವ ನಮಸ್ಕಾರಗಳು. ನಾನು ಕೆಲಸಕ್ಕಾಗಿ ಬಂದ ಮೇಲೆ ನಾನು ಕೆಲಸದ ಒತ್ತಡದಿಂದ ಪತ್ರ ಬರೆಯಲು ಆಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ನಾನು ಇಲ್ಲಿ ಆರಾಮದಿಂದ ಇದ್ದೇನೆ ಅಣ್ಣ. ದಿನಾಲು ನನ್ನ ಅತ್ತಿಗೆಯನ್ನು ನೋಡಲು ಜೀವ ಬಹಳ ನಡೆಸುತ್ತದೆ. ಒಂದು ಸಲ ಬಂದು ಹೋಗಬೇಕಾದ್ರೆ ಸೆಂಟ್ರಲ್ದವರು ಆದೇಶದಂತೆ ಇಲ್ಲಿ ನನಗೆ ತುಂಬಾ ಕೆಲಸವಿದೆ. ಅತ್ತಿಗೆಯ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸು. ಮತ್ತೊಂದು ವಿಷಯವೇನೆಂದರೆ ಇದೇ ವಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲಸವಿದ್ದು ಕಾರಣ ನಾನು ಬರಬೇಕಾಗಿದೆ. ನಾನು ನಮ್ಮ ಜಿಲ್ಲೆಗೆ ಬಂದರೆ ತಮಗೆ ಭೇಟಿಯಾಗಿ ಬರ್ತೀನಿ. ಬಂದ ನಂತರ ಎಲ್ಲ ವಿಷಯವನ್ನು ತಿಳಿಸುತ್ತೇನೆ.
ತಂಗಿ ಶಿಲ್ಪ ಬಂದರೆ ಅವಳಿಗೂ ಕಿರಣನಿಗೂ ನನ್ನ ಆಶೀರ್ವಾದ ತಿಳಿಸು. ನನ್ನ ಪ್ರಿಯ ಅತ್ತಿಗೆಗೆ ನನ್ನ ಅನಂತ ನಮಸ್ಕಾರಗಳು ತಿಳಿಸು. ಇಂತಿ ನಿನ್ನ ತಮ್ಮ ಲಕ್ಷ್ಮಣ. ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಇದು ಕಾಗದ ಲಕ್ಷ್ಮಣ ಬರಬೇಕು. ಸೀತಾ, ಆ ನಿನ್ನ ಮೈದುನ ನಿನ್ನನ್ನು ಅದು ಎಷ್ಟು ಹೊಗಳಿಕೊಂಡಿದ್ದಾನೆ ನೋಡು ಸೀತಾ. ಈಗಿಂದೀಗಲೇ ನೀನು ಆ ಚಂದನಗಿರಿ ದೇವಿಯ ಗುಡಿಗೆ ಹೋಗಿ ಕಾಯಿ ಕರ್ಪೂರ ಅಷ್ಟೇ ಅಲ್ಲ, ತಾಯಿಗೆ ತುಪ್ಪದ ದೀಪ ಹಚ್ಚಿ ಬೇಗನೆ ಪ್ರಸಾದ ತೆಗೆದುಕೊಂಡು ಬಾ ಸೀತಾ. ಆಯ್ತು, ನನಗೊಂದು ತುಂಬಾ ಸಂತೋಷವಾಗಿದೆ. ನಾನು ಹೋಗ್ತೀನಿ, ಆ ದೇವಿ ಹತ್ರ ಹೋಗಿ ನನ್ನ ಮೈನ ಹೆಸರಲ್ಲಿ ತುಪ್ಪದ ದೀಪ ಹಚ್ಚಿ ಬರ್ತೀನಿ. ನಾನು ಹೋಗಿ ಬರ್ತೀನಿ. ಮತ್ತೆ ಡಾಕ್ಟರ್ ಬಂದ್ರೆ ಸ್ವಲ್ಪ ಚೆನ್ನಾಗಿ ತೋರಿಸ್ಕೊಳ್ಳಿ, ಆರೋಗ್ಯದ ಕಡೆ ಗಮನ ಕೊಡಿ. ನಾನು ಹೋಗಿ ಬರ್ತೀನಿ. ಆಯ್ತು, ಹೋಗಿ ಬಾ. ಇದೇನಿದು ಸೀತಾ? ಏನ್ರಿ ಇಂಥ ಅಪಶಕುನ? ಸೀತಾ, ಇದೇನಿದು ಸೀತಾ? ಆ ಚಂದನಗಿರಿ ದೇವಿಗೆ ಸಲ್ಲಬೇಕಾದ ಈ ನಿನ್ನ ಕೈಯೊಳಗಿನ ತಟ್ಟೆ ನೆಲಕ್ಕೆ ಬಿದ್ದು ಮಣ್ಣು ಪಾಲಾಯಿತಲ್ಲ. ಎಂತ ಅಪಶಕುನ? ಹೌದು, ಯಾಕೋ ಏನು ನನ್ನ ಬಲಗಣ್ಣು ತುಂಬಾ ಬರಿತಾ ಇದೆ. ಈ ರೀತಿ ಅಪಶಕುನ ಆದ್ಮೇಲೆ ನಾನು ಹೋಗುದಿಲ್ಲ ರೀ, ನಾನು ಹೋಗುದಿಲ್ಲ. ನಾನು ನಿಮ್ ಜೊತೆಗಿರ್ತೀನಿ. ದೇವರಿಗೆ ಹೋಗುವುದು ಸುಳ್ಳು ಮಾಡಬೇಡ. ಈ ನಿನ್ನ ಕೈಯಲ್ಲಿಯ ತಟ್ಟೆ ಬೀಳುವುದಕ್ಕೂ ಅದಕ್ಕೂ ಯಾವ ಸಂಬಂಧವಿಲ್ಲ. ನೋಡು ಸೀತಾ, ಧೈರ್ಯ ಬಂದದೆ, ಧೈರ್ಯದಿಂದ ದೇವರಿಗೆ ಹೋಗಿ ಬಾ ಸೀತಾ, ದೇವರಿಗೆ ಹೋಗಿ ಬಾ. ನನ್ನ ಮನಸ್ಸಿಗೆ ಹೋಗ್ತಾ ಇಲ್ಲ. ಬೇಡ ನೋಡಿ, ನೀವು ಹುಷಾರಾಗಿ ನಾವು ಇಬ್ಬರು ಸೇರಿ ಆ ದೇವಿ ಮಂದಿರಕ್ಕೆ ಹೋಗೋಣ. ಆದ್ರೆ ಇವತ್ತು ನಾನು ಹೋಗೋದಿಲ್ಲ ರೀ, ಹೋಗೋದಿಲ್ಲ. ಮೊದಲೇ ನನ್ನ ಮೈಯೊಳಗೆ ಹುಷಾರಿಲ್ಲ. ಆ ದೇವಿಯ ಗುಡಿಯಲ್ಲಿ ಗದ್ದರ ಬಹಳಷ್ಟು ಕುಂದಿಕೊಳ್ಳುತ್ತಾ ಇದೆ. ದೇವಿಯ ದರ್ಶನಕ್ಕಾಗಿ ಪರ ಊರಿನ ಜನ ಸಾಕಷ್ಟು ಸಾಲಾಗಿ ಹರಿದು ಬರುತ್ತಿದೆ. ನೋಡು ಸೀತಾ, ನನಗೆ ಆರಾಮಾಗಿದ್ದ ಮೇಲೆ ನಾನು ದೇವಿಯ ದರ್ಶನ ಮಾಡಿಕೊಂಡು ಬರುತ್ತೇನೆ. ನೀನು ಹೋಗಿ ಕಾಯಿ ಕರ್ಪೂರ ಮಾಡಿಕೊಂಡು ಬಾ. ನೀನು ಬರುವ ತನಕ ನಿನ್ನ ದಾರಿಯೇ ನೋಡುತ್ತೇನೆ. ಆಯ್ತು, ಇಷ್ಟು ಹೇಳ್ತೀನಿ ಅಂದಮೇಲೆ ನಾನು ನಿಮ್ಮ ಮಾತನ್ನು ಮೀರುವುದಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ. ಹೋಗಿ ಬಾ ಸೀತಾ. ಇಂದು ಅದು ಏಕೋ ನನ್ನ ಮನಸ್ಸಿನಲ್ಲಿ ಅನುಮಾನ ಮಾಡುತ್ತಿದೆ. ತಟ್ಟೆ ಬಿದ್ದ ಈ ಅನುಮಾನ ನನ್ನ ಹೃದಯವನ್ನೇ ಚುಚ್ಚಿದಂತಾಗುತ್ತಿದೆ. ದೇವರಿಚ್ಛೆ ಇದ್ದಂತೆ ಆಗಲಿ. ಈ ದೈವ ಸಂಕಲ್ಪ ಗೆದ್ದವರಾರು? ಈ ದೈವ ಸಂಕಲ್ಪ ಗೆದ್ದವರಾರು? ದೈವದಲ್ಲಿ ಇದ್ದಂತೆ ಆಗಲಿ. ಏನೋ ರಾಮ್ಯ, ಕೊಡುವ ಸಾಲ ತೀರಿಸುವುದನ್ನು ಬಿಟ್ಟು ಹಾಯಾಗಿ ಮನೆಯಲ್ಲಿ ಮಲಗಿರುವೆಯಲ್ಲ?
ಇವನಿಗೇನು ಗೊತ್ತಿಲ್ಲ, ಇಂಥ ಬಂಡ ನನ್ನ ಮಕ್ಕಳು ಇರುವುದರಿಂದಲೇ ಸಾಲ ಕೊಟ್ಟ ಶ್ರೀಮಂತರು ಹಾಳಾಗಿ ಹೋಗುವರು. ಸಾವುಕಾರೆ, ನಿಮ್ಮ ಸಾಲ ತೀರಿಸಿ ನಾನು ಋಣಮುಕ್ತನಾಗ್ತೀನಿ. ನೋಡಿ ಸಾವುಕಾರೆ, ಎಷ್ಟು ದಿನ ತೆಗೆದುಕೊಂಡಿದ್ದೀರಿ, ಇನ್ನೂ ಸ್ವಲ್ಪ ಕಾಲಾವಕಾಶ ಮಾಡಿಕೊಡ್ರಿ. ನಿಮ್ಮ ಸಾಲ, ಆ ಸಾಲಕ್ಕೆ ತಕ್ಕ ಬಡ್ಡಿ ಚುಕ್ತ ಮಾಡ್ತೀನಿ ಸಾವುಕಾರೆ, ಚುಕ್ತ ಮಾಡ್ತೀನಿ. ನಿನ್ನ ಇದ್ದ 1 ಎಕರೆ ಜಮೀನಿ ನಮ್ಮ ಸಾಹುಕಾರಿಗೆ ಮೇಲೆ ಮಾರಿಬಿಡು. ಯಾಕೆ ಸಾಲದಲ್ಲಿ ಬಿದ್ದು ಕೊರಗವಿ? ಆಯ್ತು ಅಯ್ಯಪ್ಪ, ಇದ್ದು 1 ಎಕರೆ ಜಮೀನು ಮಾರಿ ನನ್ನ ತಂಗಿಯ ಮದುವೆ ಮಾಡಿ ಮುಗಿಸಿದ್ದೇನೆ. ಈಗ ನನ್ನ ಹತ್ತಿರ ಉಳಿದಿರುವ ಇದು ಒಂದು ಮನೆ. ಇದು ಒಂದು ಮನೆ ಮಾರಿ ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ಆದರೆ ಸ್ವಲ್ಪ ಕಾಲಾವಕಾಶ ಬೇಕು ಸಾವುಕಾರ್ರೆ, ಕಾಲಾವಕಾಶ ಬೇಕು. ಸರಿಯಾಗಿ ನನ್ನ ಭಾವದ ಯೋಗ್ಯ ನೀನು ಉಳಿಸಿಕೊಂಡಿಲ್ಲ. ಲೇ ಮಗನ ರಾಮ್ಯ, ಇಲ್ಲ ಸಲ್ಲದ ವಿಷಯ ನನ್ನ ಮಗನ ತಲೆಯೊಳಗೆ ಹಾಕಿ ನಿನ್ನ ತಂಗಿಯ ಮದುವೆ ಮಾಡಿಸಿವಿ. ನಿಮ್ಮಂಥ ಭಕ್ತರ ಸಂಬಂಧ ನಮಗೆ ಬೇಕಾಗಿಲ್ಲ. ನಮ್ಮಂತ ದೊಡ್ಡವರ ಸಹವಾಸ ಮಣ್ಣಿನ ತಟ್ಟಿಯಲ್ಲಿ ತಿನ್ನುವುದು ಬಿಟ್ಟು ಚಿನ್ನದ ತಟ್ಟಿಗೆ ಆಶಪಟ್ಟರೇನೋ ಸುಳಿ ಮಕ್ಕಳು. ನಿನ್ನ ತಂಗಿಯ ಮದುವೆ ಮಾಡಿ ತಂದೆ ಮಗನ ಸಂಬಂಧ ಕಡಿದು ಹಾಕಿಸಿದ್ದಿ. ಈ ಆಕ್ರೋಶಕ್ಕೆ ನೀನೇ ಕಾರಣ. ಸಾವುಕಾರ್ರೆ, ನಿಮ್ಮ ಮಗನು ನಮ್ಮ ಮನೆಗೆ ಬಂದು ನಿಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಿ ಅಂತ ಕೇಳಿಕೊಂಡ. ನಾವು ಅವನನ್ನು ಬಲವಂತವಾಗಿ ನಮ್ಮ ತಂಗಿಯನ್ನು ಅವನ ಕೊರಳಿಗೆ ಹಾಕಿಲ್ಲ ಸಾವುಕಾರ್ರೆ. ಒಂದು ವೇಳೆ ನಮ್ಮ ತಂಗಿಯನ್ನು ಅವನಿಗೆ ನಾವು ಕೊಡದೆ ಹೋದರೆ ಆ ಜನ್ಮ ಪರ್ಯಂತ ಬ್ರಹ್ಮಚಾರಿಯಾಗಿ ಸಾಯಿವೆ ಎಂದು ಆ ನಿಮ್ಮ ಮಗ ನುಡಿದ. ಅದಕ್ಕಾಗಿ ಕೊನೆಗೆ ತಾವು ಇಬ್ಬರು ಪ್ರೀತಿಸಿ ಮದುವೆಗೆ ಮಾಡಿಕೊಳ್ಳುವ ಸ್ಥಿತಿಗೆ ಬಂದಾಗ ನಾವು ಮದುವೆ ಮಾಡಬೇಕಾಯ್ತು ಸಾವುಕಾರ್ರೆ. ಲೇ ರಾಮ್ಯ, ಎಷ್ಟೊಂದು ಸೊಕ್ಕು! ಆಕಾಶ ಭೂಮಿಗೆ ಹೋಲಿಸಿ ಮಾತನಾಡುವ ನರೋತ್ತಮ ನಿನಗೆ ಸುಮ್ಮನೆ ಬಿಡಬಾರದು. ನಮ್ಮ ಶ್ರೀಮಂತಿಕೆಯ ರುಚಿ ಸ್ವಲ್ಪ ತೋರಿಸಿದಾಗಲೇ ನಿನಗೆ ಬುದ್ಧಿ ಬರುವುದು. ಲೇ ಕರಿಯ, ಈ ಮಗನಿಗೆ ಚರ್ಮ ಸುಲಿಯುವಂತ ಥಳಿಸುವನನ್ನು. ಸಾಕು, ನಿಲ್ಲಿಸೋ ಈ ನಿನ್ನ ಚಾಟಿ. ಮೊದಲೇ ನನ್ನ ಮೈಯಲ್ಲಿ ಹುಷಾರಿಲ್ಲ, ತಾಳಲಾರೆ. ಸಾವುಕಾರ್ರೆ, ನಾನು ತಪ್ಪು ಮಾಡಿದ್ದೇನೆ ನಿಜ. ಅದಕ್ಕೆ ನೀವು ಒಂದು ಅವಕಾಶ ನನ್ನನ್ನು. ಮಾಡಿದ ತಪ್ಪು ಒಪ್ಪಿಕೊಂಡು ಈಗಿಂದೀಗಲೇ ಸಾಲ ತೀರಿಸಬೇಕು. ತಿಳಿತೇನೋ ಹಲಕ ನನ್ನ ಮಗನೇ? ಆಯ್ತು ಸಾವುಕಾರ್ರೆ, ನಾನು ಕೊಡುವ ಸಾಲ ಕೊಡುತ್ತೇನೆ ಅಂತ ಹೇಳಿದ್ದೆ. ಆಯ್ತು ಸಾವುಕಾರ್ರೆ, ನಿಮ್ಮ ಸಾಲ ತೀರಿಸ್ತೀನಿ. ಮಾತಿಗೆ ಮಾತು ಬೇಯಿಸಿ ಏನೂ ಪ್ರಯೋಜನವಿಲ್ಲ. ಕರಿಯ, ಇವನಿಗೆ ಚೆನ್ನಾಗಿ ತಿಳಿಸು.
ಲೇ ರಾಮ್ಯ, ನಾ ಮೊದಲು ಹೇಳಿದಂಗ ಈ ಮೂವರಲ್ಲಿ ನಿನ್ನ ಹೆಂಡತಿಗೆ ಸರಳ ಆಟ ಹೇಳು. ಜಲೋ ಶ್ರೀಮಂತಿಕೆ ಸೊಕ್ಕು ತುಂಬಿದ ಕೋತಿ ನನ್ನ ಮಕ್ಕಳ, ಬಡವರಿಗೆ ಸಿಕ್ಕಂತೆ ಮಾತನಾಡುತ್ತಿರುವಿರೇನೋ ಮಕ್ಕಳ. ನಾಚಿಕೆ ನಾಚಿಕೆ ಎಂಬ ಮೂರಕ್ಷರ ನಮ್ಮ ಹತ್ರ ಇದ್ರೆ ಇಂದು ನಾವು ಈ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ. ರಾಮ್ಯ, ನಮ್ಮ ಸಾಹುಕಾರ ಹೇಳಿದ ಹಾಗೆ ನಿನ್ನ ಹೆಂಡತಿಯನ್ನು ನಮ್ಮೂರು ಮಂದಿಗೆ ಒಪ್ಪಿಸಿಬಿಡು. ನಾವು ನಿನ್ನ ಸಾಲ ಮನ್ನಾ ಮಾಡ್ತೀವಿ. ಶಿವರಾಜ್, ಹೆಂಡತಿಯ ಶೀಲವನ್ನು ಸಾಲಕ್ಕೆ ಮಾರಿಕೊಳ್ಳಲು ನಾನೇನೋ ನಿನ್ನ ಹಾಗೆ ಎಂಜಲದ ಆಸೆಗೆ ಬಿದ್ದಿಲ್ಲ. ಏನು ಶ್ರೀಮಂತರು ಅಂತ ತಾವು ಆಡಿದ ಮಾತನ್ನು ಅನಿಸಿಕೊಂಡು ಸುಮ್ಮನಿದ್ದರೆ ಬಾಯಿಗೆ ಬಂದ ಹಾಗೆ ಹೊಗಳುತ್ತೀಯೇನೋ. ನೋಡು, ನಿಮ್ಮ ಹೆಂಡರು ಇದ್ದರೆ ಈ ಸಾಹುಕಾರ ಹತ್ತಿರ ಮಲಗಿಸಿ ಮಜಾ ಮಾಡ್ರಿ. ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು ಮಲಗಿಸು ಅಂತ ಹೇಳುವ ತಾಯಿಗಂಡ ನನ್ನ ಮಕ್ಕಳ, ಮೊದಲು ನನ್ನ ಮನೆಯಿಂದ ಹೊರಟು ಹೋಗಿ. ಮತ್ತೆ ಮತ್ತೆ ಅದನ್ನೇ ಮಾತಾಡಬೇಡ. ನಾವು ನಿನ್ನ ಮನೆ ಬಿಟ್ಟು ಹೋಗಲು ಬಂದಿಲ್ಲ. ನಿನ್ನನ್ನು ಈ ಮನೆಯಿಂದ ಒತ್ತು ಹೊರ ಹಾಕಲಿಕ್ಕೆ ಬಂದಿದ್ದೇವೆ. ಕರಿಯೋ, ಈ ಮಗನನ್ನು ಸುಮ್ಮನೆ ಬಿಡಬೇಡ. ಹಾಕು ಚಾಟಿಯಿಂದ. ಇದು ಎಲ್ಲ ಶ್ರೀಮಂತರು ಬಡವರಿಗೆ ಕೊಡುವ ಉಡುಗೊರೆ ಸೀತಾ. ಅವರ ಹತ್ತಿರ ಕರುಣೆ ಎಂಬುದೇ ಇಲ್ಲ ಸೀತಾ, ಇಲ್ಲ. ಕಟುಕರಿಗಿಂತ ಕೀಳಾಗಿದೆ ಅವರ ಹೃದಯ. ನಾನು ಹೇಳುತ್ತೇನೆ, ನಿನ್ನ ಗಂಡ ಸಾಲ ಮಾಡಿದ ಕಾರಣಕ್ಕಾಗಿ ಅಷ್ಟೇ ಅಲ್ಲ, ನಮ್ಮ ಶ್ರೀಮಂತರಾದ ಪ್ರೇಮರಾಜನ ಮಗನಿಗೆ ಕಿರಣನೊಂದಿಗೆ ನಿಮ್ಮ ಶಿಲ್ಪಾಳ ಮದುವೆ ಮಾಡಿದಕ್ಕಾಗಿ ಇನ್ನೂ ಸಾಕ, ಏನು ಇನ್ನೂ ಬೇಕಾ? ಶ್ರೀಮಂತರೇ, ನಾವು ಯಾವ ತಪ್ಪು ಮಾಡಿದ್ದೇವೆ? ಯಾವ ತಪ್ಪಿಗಾಗಿ ಇಂಥ ಶಿಕ್ಷೆ ಕೊಡ್ತಾ ಇದ್ದೀರಿ ನೀವು? ದಯವಿಟ್ಟು ಈ ರೀತಿ ಹೊಡೆದು ನಮ್ಮನ್ನು ಚಿತ್ರಹಿಂಸೆ ಕೊಡೋದು ಬದಲು ನಮಗೆ ನೇಣಿಗೆ ಗುರಿ ಮಾಡಿ ನಮ್ಮನ್ನು ಕೊಂದುಬಿಡಿ. ನಿಮ್ಮನ್ನು ಹಾಗೆ ಕೊಲ್ಲಲು ಬಿಡುವುದಿಲ್ಲ. ನಿಮಗೆ ಚಿತ್ರಹಿಂಸೆ ಕೊಟ್ಟು ಕೊಂದರೆ ನಮ್ಮ ಶ್ರೀಮಂತಿಕೆಗೆ ಬೆಲೆ ಸಿಗುತ್ತದೆ. ನಿಮ್ಮ ಶ್ರೀಮತಿಗೆ ಬೆಂಕಿ ಹಾಕ, ಬಾಯಿ ಬಂದಾಗೆ ಮಾತಾಡಬೇಡಿ. ನೋಡಿ, ನಾವು ಮಾಡಿದ ಯಾವ ತಪ್ಪಿಗಾಗಿ ಇಂಥ ಶಿಕ್ಷೆ ಕೊಡ್ತಾ ಇದ್ದೀರಿ. ದಯವಿಟ್ಟು ಇಂಥ ಶಿಕ್ಷೆ ಕೊಡಬೇಡಿ. ನೀವು ಕೈ ಮುಗಿಸಿ, ಬೇಕಾದ್ರೆ ನೀವು ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ. ನೀನೇ ಅಲ್ಲವೇ ನಿನ್ನ ಮೈದನ ಕಡೆಯಿಂದ ನನಗೆ ವಂಚಿತವಳು. ಈ ಅವಮಾನ ಮಾಡಿದ ಸಿಟ್ಟು ನಾನು ಇನ್ನು ಮರೆತಿಲ್ಲ. ಈ ಅವಕಾಶ
ಅವಕಾಶಕ್ಕಾಗಿ ಇಷ್ಟು ದಿನ ಕಾದಿರುವೆ. ಇಂದು ಬಂದಿತು ಈ ಶುಭ ದಿನ. ಬಾಯಿ ಮುಚ್ಚೋ ನಿಜ. ಅಂದು ನಾನು ಮನಸ್ಸು ಮಾಡಿದ್ರೆ ನನ್ನ ಮೈದು ನಾಡಿನ ಅಲ್ಲೇ ಸಮಾಧಿ ಮಾಡಿಬಿಡ್ತಿದ್ದ. ನಾನು ನಿಮಗೆ ಜೀವದಾನ ನೀಡಿದ್ದೇನೆ. ನಾನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಮೈದು ನಾಡಿನ ನಿಂತ ಜಾಗದಲ್ಲಿ ಸುಟ್ಟು ಪೂಜೆ ಮಾಡ್ತಿದ್ದ. ಈಗ ನಾನು ನಿಮ್ಮನ್ನು ಸುಟ್ಟು ಹಾಕುತ್ತೇನೆ. ಸೀತೋ, ನನ್ನನ್ನು ಇಲ್ಲಿಂದ ಕಾಲು ತೆಗೆಯಲು ಹೇಳುತ್ತಿರುವೆಯಲ್ಲ, ಈ ನಿನ್ನ ತುಂಬು ಗರಿಬಿಡಿದ ಸುಖದ ರುಚಿ ಇಂದು ನೋಡಬೇಕಾಗುತ್ತದೆ. ಯೋ, ಯೋ, ಯೋ. ಮುಗಿಯಿತು. ಇಂದಿನ ನನ್ನ ಸೇಡಿನ ಛಲ ಮುಗಿಯಿತು, ಸಂಪೂರ್ಣವಾಗಿ ಮುಗಿಯಿತು. ಅಂದು ನನಗೆ ಮಾಡಿದ ನಿನ್ನ ಹೆಂಡತಿ ಅವಮಾನ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಇಂದು ತೀರಿಸಿಕೊಂಡೇ ನನ್ನ ಛಲ. ಬರುತ್ತೇನೆ ರಾಮ್ಯ, ಬರುತ್ತೇನೆ. ಹೆಣ್ಣಾಗಿ ಹುಟ್ಟಿಸಿದೇಕೆ ದೈವವು ತಿಳಿದಿದೆ. ಹೆಣ್ಣಾಗಿ ಹುಟ್ಟಿಸಿದೇಕೆ ದೈವವು ತಿಳಿದಿದೆ. ಎಲ್ಲಿ ಕಾಣವೀನೋ ದೇವ, ಎಲ್ಲಿದೆಯೋ ದೇವ, ಎಲ್ಲಿ ಕಾಣವೀನೋ ದೇವ, ಎಲ್ಲಿದೆಯೋ ದೇವ. ಎಲ್ಲೋ ಕ್ರೂರ ದೈವವೇ, ಯಾಕಿಂತ ಶಿಕ್ಷೆ ಕೊಟ್ಟೆ ನಮಗೆ? ನೀಚರು ಕೊಡುವ ಶಿಕ್ಷೆಗೆ ತಾಳಲಾರದೆ ನಾನು ನನ್ನ ಮಗುವಿಗೆ ಜನ್ಮ ಕೊಟ್ಟು ಬಿಟ್ಟೆ. ಮಗು, ಇವತ್ತು ಇಂಥ ಕೆಟ್ಟ ಗಳಿಗೆಯಲ್ಲಿ ನಿನ್ನ ಜನ್ಮ ನಾನು ಕೊಟ್ಟನಲ್ಲಪ್ಪ. ಅದೆಷ್ಟು ಸುಂದರವಾಗಿದೆ ನನ್ನ ಮಗಳೇ. ನಾನು ಒಂದು ಹೆಣ್ಣು ಮಗಳಿಗೆ ಜನ್ಮ ಕೊಟ್ಟೆ. ಅಯ್ಯೋ ಅಯ್ಯೋ ನನ್ನ ಕರ್ಮವೇ, ನಾನು ಮಾಡಿರೋ ಪಾಪಕ್ಕಾಗಿ ಇಂಥ ಶಿಕ್ಷೆ ಕೊಟ್ಟಿದ್ದೀಯ. ನಾನು ಯಾವ ಪಾಪಕ್ಕಾಗಿ ಇಂಥ ಶಿಕ್ಷೆ ಕೊಟ್ಟೆ? ನೀನು ಏನಾಯ್ತು ನಿಮಗೆ?
ನೋಡ್ರಿ, ನಿಮ್ಮ ಮಗಳು ನಿಮ್ಮ ಕೈಯಲ್ಲಿ ಆಡ್ಬೇಕು ಅಂತ ಆಸೆ ಪಡ್ತಾಳೆ. ಅವಳನ್ನು ಹೊತ್ಕೊಡ್ರಿ, ಮಂದಿರದಲ್ಲಿ ಸೀತಾ, ನೀನೆಷ್ಟು ಹೊತ್ತು ಕರೆದರು ಕೇಳುವವರು ಯಾರು ಇಲ್ಲ ಸೀತಾ, ಏಕೆಂದರೆ ಮಾನವ ಕುಲಕ್ಕೆ ಮೋಸ ಮಾಡುತ್ತಿರುವಾಗ ಇಲ್ಲಿ ಹೇಳುವವರು ಯಾರು? ಈ ನಮಗೆ ಬಂದಿರುವ ಕಷ್ಟ ಎಲ್ಲರಿಗೂ ಬರಬಾರದು ಸೀತಾ, ಬರಬಾರದು. ನಾನು ಇನ್ನು ಹೆಚ್ಚು ಹೊತ್ತು ಬದುಕಿ ಉಳಿಯಲ್ಲ ಸೀತಾ. ಈ ಮಗುವಿನ ಮುಖವನ್ನು ಕಣ್ಣಾರೆ ನೋಡಿ ಸಾಯುತ್ತೇನೆ ಸೀತಾ, ಕಣ್ಣಾರೆ. ಮಾತಾಡಬೇಡಿ, ನನ್ನನ್ನು ಬಿಟ್ಟು ಹೋಗುವ ಮಾತಾಡಬೇಡಿ. ನಾನು ನಿಮ್ಮ ಜೊತೆಗೆ ಬರ್ತೀನಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ನೋಡ್ರಿ, ನನ್ನ ಮಗು ನಿಮ್ ಕೈ ಮಾಡಿ ಕೂಗ್ತಾ ಇದ್ದಾಳೆ, ಅವಳು ಹೊತ್ಕೊಳ್ಳಿ. ಮಗು ಇಂಥ ಪಾಪಿ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಂತ ಇಷ್ಟು ದಿನ ತಡೆದುಕೊಂಡಿರ್ವಿ ಏನಮ್ಮ. ಮಗು, ನಮ್ಮ ಮಗು ನೋಡಿದಾಗ ಈ ನಿನ್ನ ಮುಖವನ್ನು ನೋಡುವ ಭಾಗ್ಯವಾದರೂ ಸಿಕ್ಕಿತು. ಮಗು ಇದು ಹುಟ್ಟಿದಾಗಲೇ ನನ್ನ ಮಗು ಸತ್ತು ಹೋಗಿದೆ. ಮಗು ಆ ದೇವರು ನಮ್ಮ ವಂಶದ ಕುಡಿಯನ್ನು ನಮಗೆ ಕರುಣಿಸಲಿಲ್ಲ. ಆ ದೇವರಿಗೆ ಇಚ್ಛೆ ಇದ್ದಂತೆ ಆಗುವುದು ತಾನೆ. ಸೀತಾ, ಇದೇನು ಸೀತಾ, ನಿನ್ನ ಬಾಯಲ್ಲಿ ಸರಿ, ನಾನು ಗಂಡನ ಕಣ್ಮುಂದೆ ಶೀಲವನ್ನು ಕಳೆದುಕೊಂಡವಳು. ಈ ನನ್ನ ಹೊರಸ್ನೇಹ ನಿಮ್ಮಂತ ದೇವರಿಗೆ ಅರ್ಪಿಸಲೇ? ಬೇಡ, ಈ ಪಾಪಕ್ಕೆ ನಾನು ಗುರಿ ಆಗಬಾರ್ದು ಅಂತ ನಾನು ಕ್ಷಮಿಸಿಬಿಟ್ಟೇನೆ. ಸೀತಾ, ರಾಮ, ಸ್ವಲ್ಪ ಸಮಾಧಾನ ತಂದಿಕೋ. ಇಷ್ಟೆಲ್ಲ ಹೇಗಾಯ್ತು?
ಶಿವರಾಜ ಎನ್ನ ಮೇಲೆ ಕ್ರೂರ ವರ್ತನೆ ನಡೆಸಿದರು ಡಾಕ್ಟರ್. ಆ ದೇವರು ಈ ನನ್ನ ಜೀವ ಜ್ಯೋತಿ, ನನ್ನ ವಂಶದ ಕುಡಿಯನ್ನು ತನ್ನ ಬಳಿಗೆ ಕರೆದುಕೊಂಡು ಬಿಟ್ಟ. ನಾನು ನಿಮಗೊಂದು ಮಾತು ಹೇಳಲು ಬಯಸುತ್ತೇನೆ. ಅದೇನಿರುವುದು ಹೇಳೋಣ, ತಪ್ಪದೆ ಪಾಲಿಸುತ್ತೇನೆ. ಈ ನಮ್ಮ ವಿಷಯ ನನ್ನ ತಮ್ಮ ಲಕ್ಷ್ಮಣನಿಗೆ ತಿಳಿಸು. ನೋಡು, ಅವನಿಗೆ ತಿಳಿಸು, ನನ್ನ ತಂಗಿ ಶಿಲ್ಪಾಳಿಗೆಯೂ ಸಹ ಹೇಳು. ಏಕೆಂದರೆ ನನಗೆ ಸಂಕಟವಾಗುತ್ತಿದೆ. ಡಾಕ್ಟರ್, ಇನ್ನು ನಾನು ಬಹಳ ಹೊತ್ತು ಬದುಕಿ ಉಳಿಯುವ ಶಕ್ತಿ ನನ್ನಲ್ಲಿಲ್ಲ. ಈ ಮಾತು ನಡೆಸಿಕೊಡುತ್ತೇನೆ ಅಂತ ಮಾತು ಕೊಡಪ್ಪ. ಅಯ್ಯೋ, ಈ ಮಾತು ನಾನು ನಡೆಸಿಕೊಡ್ತೇನೆ. ಅಯ್ಯೋ ಸೀತಾ! ಆ ದೇವರು ಇಂಥ ಬಡವರ ಮೇಲೆ ಇಂಥ ಅನ್ಯಾಯ ಸಿಗಬಾರದಾಗಿ ಲಕ್ಷ್ಮಣನಿಗೆ ಫೋನ್ ಮಾಡಿ ತಿಳಿಸಿದರಾಯಿತು. ಇವರ ಶವ ಸಂಸ್ಕಾರ ಮಾಡುವ ವ್ಯವಸ್ಥೆ ಮಾಡಬೇಕು. ಅಣ್ಣ, ಅತ್ತಿಗೆ ಅತ್ತಿಗೆ, ಅಣ್ಣ ಇದೇನಿದು? ನನ್ನ ಅಣ್ಣ ಅತ್ತಿಗೆ ಇನ್ನೂ ಮಲಗಿದ್ದಾರಲ್ಲ. ಅತ್ತಿಗೆ, ನಿಮ್ಮ ಮೈದುನ ಲಕ್ಷ್ಮಣಿ ಬಂದಿದ್ದಾನೆ. ಹೇಳಮ್ಮ, ಹೇಳು. ಅಣ್ಣ, ನಿನ್ನ ತಮ್ಮ ಲಕ್ಷ್ಮಣ ಬಂದಿದ್ದಾನೆ. ಹೇಳಣ್ಣ, ನೀನಾದರೂ ಹೇಳು. ಇದೇನಿದು? ಇಷ್ಟೊಂದು ಒದರ್ತಾ ಇದ್ದೀನಂದ್ರು ಯಾಕೆ ಹೇಳ್ತಾ ಇಲ್ಲ? ಶ್ರೀ ವೀರಭದ್ರೇಶ್ವರ, ನನ್ನ ಅಣ್ಣ ಅತ್ತಿಗೆ ಸತ್ತು ಹೋಗಿರುವರೆ. ಅಣ್ಣ, ಈ ಹೀನ ಗುಪ್ತವನ್ನು ಯಾರು ಎಸಗಿದರಣ್ಣ? ಯಾರು ಎಸೆದವರು? ಅತ್ತಿಗೆ, ನಾನು ನೌಕರಿ ಮೇಲೆ ಹೋದಾಗ ನಿಮ್ಮ ಅಣ್ಣನವರು ನನಗೆ ಭೇಟಿಯಾಗಿದ್ದರು. ಅವರ ಮುಂದೆ ನಿನ್ನ ಎಲ್ಲಾ ವಿಷಯವನ್ನು ತಿಳಿಸಿದೆ ಅತ್ತಿಗೆ. ಅವರು ಶ್ರೀಮಂತ ಕಾರ್ಯಕ್ಕೆ ಬರುವುದಾಗುವುದಿಲ್ಲವೆಂದು, ನೀನೇ ನನ್ನ ತಂಗಿಗೆ ಈ ಅಣ್ಣ ಕೊಡುವ ತವರು ಮನೆ ಉಡುಗೊರೆ ಎಂದು ತವರು ಮನೆಯ ಕುಂಕುಮ ಸೀರೆ ಕೊಟ್ಟು ಕಳಿಸಿದ್ದಾರೆ. ಹೇಳು ಅತ್ತಿಗೆ, ಹೇಳು. ತವರು ಮನೆಯವರು ಕಟ್ಟು ಕಳಿಸಿದ ಸೀರೆಯನ್ನು ಉಟ್ಟಿಕೊಂಡು ಹೂವನ್ನು ಮುಡಿದುಕೊಂಡು ನಿನ್ನ ತವರು ಮನೆಯ ಕುಂಕುಮ ಹಚ್ಚಿಕೋ ಅತ್ತಿಗೆ, ಹಚ್ಚಿಕೋ.
ಅಣ್ಣ 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 ನೀನಾದ್ರೂ ಹೇಳಣ್ಣ, ಅತ್ತಿಗೆ ಹೇಳಂತ ಹೇಳಣ್ಣ, ಹೇಳು. ನಿನ್ನ ತವರ ಮನೆಯ ಸೀರೆಯನ್ನು ಹುಟ್ಟಿಕೊಂಡು ಸೌಭಾಗ್ಯವತಿಯಾಗಿ ಹೋಗಮ್ಮ, ಸೌಭಾಗ್ಯವತಿಯಾಗಿ. ಅಯ್ಯೋ, ಹಸಿಗೋಸಕ್ಕೆ ನೀನು ಜೀವಂತವಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲವೇನೋ ಕಂದ. ನನ್ನ ಅಣ್ಣ ಅತ್ತಿಗೆಯರ ಸಾವಿಗೆ ಯಾರು ಕಾರಣರು? ಯಾರಾಗಿರಬಹುದು ಆ ಕದೀಮರು? ಲಕ್ಷ್ಮಣ್, ನೀನು ಎಷ್ಟು ಹತ್ತರು ನಿನ್ನ ಅಣ್ಣ ಅತ್ತಿಗೆಯರು ಮತ್ತೆ ಮರಳಿಬಾರದು. ಅವರು ಆ ದೇವರಲ್ಲಿ ಇಷ್ಟೇ ಬೇಡಿಕೊಂಡು ಬಂದಿದ್ದಾರೆ. ಮೊದಲು ಅವರ ಶವ ಸಂಸ್ಕಾರ ಮಾಡುವ ವ್ಯವಸ್ಥೆ ಮಾಡಿ ಬಂದಿರುವರು. ಮೊದಲು ಅವರು ಅಂತ್ಯಕ್ರಿಯೆ ಮಾಡೋಣ ನಡಿ. ಇಲ್ಲ ಡಾಕ್ಟರ್, ಇಲ್ಲ. ನನ್ನ ಅಣ್ಣ ಅತ್ತಿಗೆಯರ ಕೊಂದ ಪಾಪಿಗಳನ್ನು ರಕ್ತವನ್ನು ತುಂಡ ತುಂಡಾಗಿ ಕಡಿದು ಅವರ ನತ್ತರದ ರಕ್ತದಿಂದ ನನ್ನ ಅಣ್ಣ ಅತ್ತಿಗೆಯರ ಶವ ತೊಳೆದು ನಂತರ ಅಂತ್ಯಕ್ರಿಯೆ. ಏನೋ ಲಕ್ಷ್ಮಣ, ಹುಚ್ಚರ ಹಾಗೆ ಮಾತನಾಡ್ತೀವಿಯಲ್ಲ. ನೀನೇ ಒಂದು ಪೊಲೀಸ್ ಇಲಾಖೆಯಲ್ಲಿ ಇದ್ದು ಈ ಕಾನೂನು ಕೈಗೆ ತೆಗೆದುಕೊಳ್ಳುವುದು ಸರಿ ಎನಿಸುವುದೇ? ಮೊದಲು ಅದನ್ನೆಲ್ಲ ಬಿಟ್ಟು ಇವರ ಅಂತ್ಯಕ್ರಿಯೆ ಮಾಡೋಣ ನಡೆ. ಡಾಕ್ಟರ್, ಇದೆಲ್ಲ ಆಗಿದ್ದು ಯಾರಿಂದ? ಮತ್ಯಾರಿಂದ? ನಮ್ಮೂರಿನ ಜಮೀನ್ದಾರಾದಂತ ಪ್ರೇಮರಾಜ್ ಹಾಗೂ ಅವನ ಬಲಗೈಯ ಬಂಟ ಶಿವರಾಜ್ ಇವರೇ ನಡೆಸಿರುವರು ಈ ಕೃತ್ಯವನ್ನು. ಲೇ ಶಿವರಾಜ್, ಲೇ ಹಲಕಾರಂಡಿ ಮಗನ ಪ್ರೇಮರಾಜ್, ಕೊನೆಗೂ ನಿಮ್ಮ ಛಲವನ್ನು ಸಾಧಿಸಿಕೊಂಡು ಬಿಟ್ರೇನ್ರೋ? ಡಾಕ್ಟರ್, ಈಗಲೇ ಹೋಗಿ ಅವರಿಬ್ಬರ ರುಂಡವನ್ನು ಕಡಿದು ಅವರ ನೆತ್ತರದ ರಕ್ತದಿಂದ
ಅಣ್ಣ ಅತ್ತಿಗೆಯರ ಶವ ತೊಳೆಯುತ್ತೇನೆ. ಲೇ ಹಲಕ ಸೂಳೆ ಮಗನೇ ಶಿವರಾಜ್, ಎಂದೋ ನೀನು ನನ್ನ ಕೈಯಲ್ಲಿ ಸಾಯುತ್ತಿದ್ದೆ ಮಗನೇ. ಅಂದು ನನ್ನ ಅತ್ತಿಗೆ ಹೇಳಿದ ಒಂದೇ ಒಂದು ಕಾರಣದಿಂದ ನಿನಗೆ ಜೀವದಾನ ಮಾಡಿದ್ದೆ. ಕೊನೆಗೂ ನಿನ್ನ ಛಲವನ್ನು ಸಾಧಿಸಿಕೊಂಡ ಬಿಟ್ಟನೋ ಹಲಕ ರಂಡಿ ಮಗನ. ಡಾಕ್ಟರ್, ನಾನೊಬ್ಬ ಸರ್ಕಾರಿ ಸೇವೆಯಲ್ಲಿದ್ದರೂ ಏನಾಯಿತು? ನನ್ನ ಅಣ್ಣ ಅತ್ತಿಗೆರನ್ನು ಕೊಂದ ಆ ಚಾಂಡಾಲರನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲುತ್ತೇನೆ. ಇಂದು ಸೂರ್ಯೋದಯ ಆಗುವುದರೊಳಗೆ ಅವರಿಬ್ಬರನ್ನು ತುಂಡು ತುಂಡಾಗಿ ಕಡಿದು ನಮ್ಮೂರ ಅಕ್ಷಯ ಬಾಗಿಲಿಗೆ ನೇತಾಕುತ್ತೇನೆ. ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ. ಲಕ್ಷ್ಮಣ್, ಮುಂದೆ ಏನು ಮಾಡುವುದಿದೆ ನಾನು ನಿನಗೆ ಎಲ್ಲ ಹೇಳಿದೆ. ಮೊದಲು ಶವ ಸಂಸ್ಕಾರ ಮಾಡೋಣ ನಡಿ.